ಆ ಬಸವಣ್ಣನ ಮೇಲೆ ಚಂದನ ಒಂದ್ ಹಾಡ್ ಹೇಳ್ರಿ. ಹುಟ್ಟಿದಿ ಬಸವಣ್ಣ ಭೂಮಿನಾಗ, ನಿಜವಾದ ದೇವರು ನೀ ನಮಗ. ಹುಟ್ಟಿದಿ ಬಸವಣ್ಣ ಭೂಮಿನಾಗ, ನಿಜವಾದ ದೇವರು ನೀ ನಮಗ. ಅನ್ನದಾತ ತಂದೆ ನಿನ್ನ ಸೆಳೆದ ಶ್ರಾವಣದಾಗ. ಬಸವಣ್ಣನವರ ಜೀವನ ಚರಿತ್ರೆ. ಬಸವಣ್ಣನು ಕ್ರಿಸ್ತಶಾಖ 1105ರ ಸುಮಾರಿಗೆ ಇತ್ತೀಚಿನ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಸವನಬಾಗೇವಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಮಾದಿಗೆಯರ ಆದಿಪ್ರಮುಖ ಮದಾರ ಚೆನ್ನಯ್ಯ ಮತ್ತು ತಾಯಿ ಮಾದಲಾಂಬಿಕೆ. ಬಸವಣ್ಣನವರು ಶೈವ ಧರ್ಮದ ಭಕ್ತರಾಗಿದ್ದು, ಬಾಲ್ಯದಿಂದಲೇ ಭಕ್ತಿಯಿಂದ ಕೂಡಿದ ಚಿಂತನೆಗಳನ್ನು ಬೆಳೆಸಿದರು. ಕೂಡಲಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಸವಣ್ಣನು ತದನಂತರ ಕಲ್ಯಾಣ ರಾಜ್ಯದ ರಾಜಮನೆತನದಲ್ಲಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅವರು ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾನ ನ್ಯಾಯವನ್ನು ನೀಡಲು ಶ್ರಮಿಸಿದರು. ತಾರತಮ್ಯ, ಜಾತಿ ಭೇದ, ಬ್ರಾಹ್ಮಣಿಕ ಶ್ರೇಣಿಭಾವದ ವಿರುದ್ಧವಾಗಿ ಅವರು ಸಾಮಾಜಿಕ ಕ್ರಾಂತಿ ನಡೆಸಿದರು. ಬಸವಣ್ಣನು ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ದೇವರನ್ನು ಸಿದ್ಧಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿಸಿದರು ಮತ್ತು ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅವರು ನಿಷ್ಠೆ, ಶ್ರಮ ಮತ್ತು ಮಾನವ ಸಮಾನತೆಯನ್ನು ಜೀವನದ ಮುಖ್ಯ ತತ್ವಗಳಾಗಿ ಒತ್ತಿ ಹೇಳಿದರು. ಅವರು ವಚನ,ಗಳ ಮೂಲಕ ತತ್ವಶಾಸ್ತ್ರ ಬೋಧನೆ ಮಾಡಿದರು. ಈ ವಚನಗಳು ಸರಳ ಭಾಷೆಯಲ್ಲಿ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದಂತೆ ದೇವರ ತತ್ವವನ್ನು ವಿವರಿಸುತ್ತವೆ. ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪ,ವು ಸಮಾನ ಮನಸ್ಕರ ಚರ್ಚಾ ವೇದಿಕೆಯಾಗಿ ಪ್ರಸಿದ್ಧಿ ಪಡೆದಿತು. ಇಲ್ಲಿ ಎಲ್ಲ ವರ್ಣದ ಜನರು ಸಮಾನ ಹಕ್ಕುಗಳಿಂದ ಭಾಗವಹಿಸಬಹುದು ಎಂಬುದನ್ನು ಅವರು ಜಾರಿಗೆ ತಂದರು. ಬಸವಣ್ಣನವರ ಜೀವನದಲ್ಲಿ ನಡೆದ ಅರ್ಥಪೂರ್ಣ ಘಟನೆಗಳಲ್ಲಿ ಬ್ರಾಹ್ಮಣ ಮತ್ತು ಅಜಾತಿ ಜಾತಿಯವರ ಮದುವೆಯನ್ನು ಬೆಂಬಲಿಸಿದ ಪರಿಣಾಮವಾಗಿ ಅವರಿಗೆ ವಿರೋಧ ಹುಟ್ಟಿತು. ಈ ಕಾರಣದಿಂದ ರಾಜಮನೆತನದಲ್ಲಿ ಬಸವಣ್ಣ ಅವರ ವಿರುದ್ಧ ಆಕ್ರೋಶ ಉಂಟಾಯಿತು ಮತ್ತು ಕೊನೆಗೆ ಅವರು ಕಲ್ಯಾಣವನ್ನು ತ್ಯಜಿಸಿ ಕೂಡಲಸಂಗಮದಲ್ಲಿ ಪರಮತಪದಲ್ಲಿ ಲೀನರಾದರು. ಬಸವಣ್ಣನವರು ಭಾರತೀಯ ಧಾರ್ಮಿಕ ಚಿಂತನೆಗೆ ನವತಂತ್ರವನ್ನು ತಂದರು. ಲಿಂಗಾಯತ ಧರ್ಮದ ಮೂಲಕ ಅವರು ಸಮಾನತೆಯ ತತ್ವವನ್ನು ನೆಲೆಗೊಳಿಸಿದರು. ಅವರ ವಚನ ಸಾಹಿತ್ಯವು ಕನ್ನಡ ಭಾಷೆಯ ಅತ್ಯಂತ ಮುಖ್ಯವಾದ ಸಾಹಿತ್ಯ ಸಂಪತ್ತಾಗಿದೆ. ಬಸವಣ್ಣನವರ ಆದರ್ಶಗಳು ಇಂದಿಗೂ ಸಮಾಜದಲ್ಲಿ ಪ್ರೇರಣೆ ನೀಡುತ್ತಿವೆ. ಜಾತಿ ಭೇದ ನಿವಾರಣೆ, ಮಹಿಳಾ ಸಬಲೀಕರಣ, ಶ್ರಮದ ಗೌರವ, ನೈತಿಕತೆಯ ಸ್ಥಾಪನೆ ಎಂಬ ಪ್ರತಿಪಾದಿಸಿದ ಮೌಲ್ಯಗಳು ಸದಾ ಸ್ಮರಣೀಯವಾಗಿವೆ. ಅಕ್ಕ ಇನ್ನು ಸ್ವಲ್ಪ ಸೇರಿ ಹೋಗ್ಬಿಡ. ಸಾಕು ಸಾಕು ಸಾಕು, ನೀನೇ ಫೋಟೋ ಕೊಡು. ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಅನಾದಿಶಾಸ್ತ್ರಂ ಶಾಂತಂ ಚೈತನ್ಯಂ ಚಿತ್ವರೂಪಕಂ ಚಿದಾಗಂ ಚಿದ್ಭಸ್ಮ ದಿವ್ಯಧಾರಣಂ ಶ್ರೀಕಾಂಬಾಯ ನಮಃ. ಭಸ್ಮಂ ಧಾರಯಾಮಿ. ನೀನೇ ಫೋಟೋ ಕೊಡು. वहाँ देख वहीं इधर वहीं ओई ಅಂಬಾರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಗಜಚರ್ಮ ಅಂಬಾರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ನಿಷ್ಠರಿಗೆ ನೀಡು ನಿಷ್ಠರಿವರಿದು ತಾಂಡವ ಗೈದವಗೆ. ಗಜಚರ್ಮ ಅಂಬಾರ ಗೌರಿ ಮಹೇಶ. उधर हमें ये एंगल है, इधर यहाँ से एंगल उन्हें वहाँ खड़ा तो नैवेद्यम चट्ट सोपेतो नाना भक्तमेकम दधिक्षर गोपेतम नैवेद्यम सड़क में
ಸಾಕು ಮುಂದೆಲ್ಲ ಇಲ್ಲಿ ನಿಲ್ಸಿ ನೀವು ಅಲ್ಲಿ ನಿಂತೀರಾ ಪೂರೆ ಜನ ಹಿಂಗೆ ಏನಂತಂದರೆ ಏನು ಕೊನೆ ಕಾಣಿಸ್ಕೊಂಡಿದ್ದು ಸಮಾಜ ಸಮಾನತೆಗೋಸ್ಕರ ನಾವು ಬಟ್ ಈಗ ಮೂಮೆಂಟಲ್ಲಿ ಏನು ಮಾಡಿಬಿಟ್ಟಿದ್ವಿ, ಒಂದು ಧರ್ಮಕ್ಕೆ ಒಂದು ಕಮ್ಯುನಿಟಿಗೆ ಒಂದು ಇದಕ್ಕೋಸ್ಕರ ಅವನ್ನ ಇದನ್ನು ಮಾಡಿಬಿಟ್ಟು ಅಂದರೆ ಬಸವಣ್ಣ ಅಂತಂದರೆ ಒಬ್ಬ ಕಮ್ಯುನಿಟಿಗೆ ಅಷ್ಟು ಸಂಬಂಧಪಟ್ಟಾರೆ, ಅವ್ರು ಲಿಂಗಾಯತರಿಗೆ ಅಷ್ಟು ಸಂಬಂಧಪಟ್ಟಿದ್ದಾರೆ. ಬಟ್ ಅವ್ರ ಎಂಟೈರ್ ಲೈಫನ್ನು ಏನು ಮಾಡಿದ್ರು ಅಂತಂದರೆ ಯಾರು ಕೆಳಮಟ್ಟದ ಪ್ರಜೆಗಳು ಅಂತ ಏನು ಕರಿತೀವಿ, ಈಗ ಬ್ರಾಹ್ಮಣ ಶೂದ್ರ ವೈಶ್ಯ ಅಂತ ಹೇಳ್ತೀವಲ್ಲ, ಇವೇನು ಶೂದ್ರರು ಮತ್ತು ಲಾಸ್ಟ್ 2 ಲೇಯರ್ಸ್ ಪೀಪಲ್ಸ್ ಏನಿದ್ದಾರೆ ಅವ್ರಿಗೋಸ್ಕರನೇ ಅವರು ತನ್ನ ಏನು ಪ್ರಧಾನಮಂತ್ರಿ ಆಗಿ ಮಹಾರಾಜ ರಾಷ್ಟ್ರಂದ್ರೆ ಪ್ರಧಾನಮಂತ್ರಿ ಆಗಿ ನಾನು ಸಮಾಜದ ಗೌರವನೇ ಬೇಡ ಅಂತೇಳಿ ಆರಾಮಾಗಿ ಥಿಂಕ್ ಮಾಡಿದಂಗೆ ಇದ್ಬಿಟ್ಟಿದ್ರೆ ಅವ್ರ ಲೈಫ್ ಒಂಥರ ಆಗಿರೋದು. ಬಟ್ ಅವ್ರನ್ನೇನಾಗುತ್ತೆ ಅಂತಂದರೆ ಸಮಾಜದ ಕೊನೆಯ ವ್ಯಕ್ತಿಗೆ ಏನು ನಾವು ಶೂದ್ರರು ಅಂತ ಕರಿತೀವಲ್ಲ, ಶೂದ್ರರು ಸಮಾನತೆ ಸಿಗ್ಬೇಕು ಅಂತೇಳಿ ತನ್ನ ಪದವಿನೇ ತ್ಯಾಗ ಮಾಡಬೇಕು, ಪದವಿನೇ ತ್ಯಾಗ ಮಾಡಿ ಅವರು ಎಲ್ಲರ ಸಾಮರ್ಥ್ಯ ಮಾಡ್ಬೇಕಂತೇಳಿ ಮಾಡಿ ಕೊನೆಗೆ ಅವ್ರ ಕೈಲಿ ಆಗದಲ್ಲೇ ಕೊನೆ ಮೂಮೆಂಟಲ್ಲಿ ಏನಾಗುತ್ತೆ, ಈ ಸಮಾಜನ ನಾನು ಒಂದು ಆದರ್ಶವಾದಿಯಾಗಿ ಸಾಮಾಜಿಕ ಮೌಖಿಕ ನೆಲೆಯಲ್ಲಿ ಮತ್ತು ಆದರ್ಶ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಟ್ಟಂತಹ ಬಹುದೊಡ್ಡ ಮೇರು ನಾಯಕ ಅಂತಂದರೆ ಸಾಂಸ್ಕೃತಿಕ ನಾಯಕನಾಗಿ, ಜನನಾಯಕನಾಗಿ ಮತ್ತು ರಾಜ್ಯದ ಅಧಿಕಾರಿಯಾಗಿ, ಮಂತ್ರಿ ಅಧಿಕಾರಿಯಾಗಿ ನಿಭಾಯಿಸಿದಂತಹ ಏಕೈಕ ವ್ಯಕ್ತಿ ಅಂತಂದರೆ ಬಸವಣ್ಣನವರು. ಬಹುಶಃ ಬಸವಣ್ಣನವರ ಕಾಯಕ ನಿಷ್ಠೆ, ತತ್ವನಿಷ್ಠೆ, ಆದರ್ಶ ನಿಷ್ಠೆ, ಬದುಕನ್ನು ಕಟ್ಟಿಕೊಡುವಲ್ಲಿ ಎಲ್ಲರೂ ಕೈಗೂಡಿಸಿ ಕೊಟ್ಟಂತಹ ಮಹಾ ನಾಯಕ ನಮ್ಮ ಬಸವಣ್ಣನವರು. ಬಹುಶಃ ಅಂದಿನ ಕಾಲಘಟ್ಟಕ್ಕೆ ಎಲ್ಲರನ್ನ ಒಂದೇ ತತ್ವವನ್ನು ಆಧರಿಸಿದಂಥ ವ್ಯಕ್ತಿ, ಸಮಾಜದಲ್ಲಿ ಇರ್ತಕ್ಕಂತಹ ಜನಗಳು ಕೂಡ ಸಮಾನ ರೀತಿಯಲ್ಲಿ ಇರಬೇಕಂತಹ ನೀತಿಯನ್ನು ಕೊಟ್ಟಂಥವ್ರು ಎನ್ನುವಂತಹ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಒಂದು ನನ್ನ ಮಾತನ್ನು ಮುಗಿಸ್ತಾನೆ. ಸರಿ ಸರ್ಕಳ್ರಿ ನೀವು ಅರೆ ವೀಡಿಯೋ ಸರ್